ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಅಂತ್ಯ ಆಗುತ್ತೆ, ಹಾಗೆ ಎಷ್ಟು ದಿನಗಳ ಕಾಲ ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನವರಾತ್ರಿಯನ್ನು ಶರನ್ನವರಾತ್ರಿ ಅಂತ ಕರಿತೀವಿ. ಅಂದರೆ 9+1 ಅಂದರೆ 10 ದಿನಗಳ ಕಾಲ ಆಚರಿಸುವಂಥ ನಾಡ ಹಬ್ಬ ಇದು. ದುರ್ಗಾದೇವಿಯ 9 ಅವತಾರಗಳನ್ನು ಪೂಜಿಸುವಂತಹ ಹಬ್ಬ ಇದು. ಇನ್ನು ನವರಾತ್ರಿ ಈ ವರ್ಷ ಅಂದರೆ 2024 ಅಕ್ಟೋಬರ್ 3ನೇ ತಾರೀಕು ಗುರುವಾರದಿಂದ ಪ್ರಾರಂಭ ಆಗ್ತಾ ಇದೆ. 3ನೇ ತಾರೀಕು ಗುರುವಾರ ಪ್ರಾರಂಭ ಆಗಿ ಅಕ್ಟೋಬರ್ 12ನೇ ತಾರೀಕು ಶನಿವಾರ ಮುಕ್ತಾಯವಾಗುತ್ತೆ. 9 ದಿನಗಳ ಕಾಲ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತೀವಿ. 10ನೇ ದಿನ ಅಂದರೆ 12ನೇ ತಾರೀಕು ವಿಜಯದಶಮಿಯನ್ನು ಆಚರಣೆ ಮಾಡಿ ಅಂತ್ಯಗೊಳಿಸ್ತೀವಿ. ನವರಾತ್ರಿ ಪೂಜೆಯನ್ನು ಮಾಡೋರು ಅಕ್ಟೋಬರ್ 3ನೇ ತಾರೀಕು ಸಂಕಲ್ಪ ಮಾಡಿ ಕಲಶ ಸ್ಥಾಪನೆಯನ್ನು ಮಾಡ್ಕೋಬೇಕಾಗತ್ತೆ. ನವರಾತ್ರಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು. 9 ದಿನಗಳ ಕಾಲ ಪೂಜೆ ಮಾಡಿ ವಿಜಯದಶಮಿ ದಿನ ಬನ್ನಿ ಮರದ ಪೂಜೆಯನ್ನು ಮಾಡಿ ವಿಜಯದಶಮಿ ದಿನ ಪೂಜೆಯನ್ನು ಅಂತ್ಯಗೊಳಿಸಬೇಕಾಗತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನವರಾತ್ರಿ ಪೂಜೆಯ ಬಗ್ಗೆ ಹಾಗೆ ನೈವೇದ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.